ವಿಧಾನಸಭೆಯಲ್ಲಿ ಈ ರೀತಿ ಆಗ್ತಾ ಇದೆ. ವಿಧಾನ ಪರಿಷತ್ತಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ರಾಜ್ಯಾದ್ಯಂತ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಎಲ್ಲ ಡ್ಯಾಮ್ಗಳು ಭರ್ತಿಯಾಗಿವೆ, ಒಂದಡಿ ಮಾತ್ರ ಬಾಕಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ ನಾವು ಬೆಳಗ್ಗೆ KRS ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದು ಈಗ ತುಂಬಿದೆಯೋ ಏನೋ, ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಒಳಹರಿವಿದೆ, ಸಾಮಾನ್ಯ ಸಂಗತಿ ಅಲ್ಲ. ನಾವು ನೋಡ್ತಾ ಇದ್ದೀವಿ ರಣಭೀಕರ ದೃಶ್ಯಾವಳಿಗಳು. 1 2 3 4 ತೋರಿಸ್ತೀವಿ ನಾವು. 6 ಸೇತುವೆಗಳು ಮುಳುಗಡೆ ಆಗಿವೆ ನೋಡಿ. 6 ಸೇತುವೆಗಳು. ಮೂಡಲಗಿ ತಾಲೂಕು ಒಂದರಲ್ಲೇ 6 ಸೇತುವೆಗಳು ಜಲಾವೃತ. ಹುಡುಕಬೇಕು ಸೇತುವೆಗಳು ಎಲ್ಲಿದ್ದಾವಪ್ಪ ಅಂತ. ನೋಡಿ, ಪಕ್ಕದಲ್ಲಿ ಕಬ್ಬಿದೆ. ಆ ಕಬ್ಬು ತಾನು ಬೆಳೆದಿದ್ದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಅಷ್ಟೇ. ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ನೀರು ನಿಂತುಬಿಟ್ರೆ ಯಾವ ಕಬ್ಬು ಇರಲ್ಲ, ಯಾವ ಅಡಿಕೆನೂ ಇರಲ್ಲ, ಯಾವ ತೆಂಗು ಇರಲ್ಲ. ನೋಡ್ತಾ ಇರಿ, ಮೆಲ್ಲಕ್ಕೆ ಬೇರು ಕೊಳೆಯೋಕ್ಕೆ ಶುರುವಾಗುತ್ತೆ. ಕೊಳೆತ ಮೇಲೆ ಶುರುವಾಯಿತು ರೈತನ ಬದುಕು ಅತಂತ್ರವಾಗೋದು ಇಲ್ಲಿಂದ. ನೋಡಿ, ಮಳೆ ವಿಪರೀತ ಬೀಳುತ್ತಾ ಸಮಸ್ಯೆ, ಮಳೆ ಬೀಳದೇ ಇಲ್ವಾ ಇನ್ನೊಂಥರ ಸಮಸ್ಯೆ. ದೃಶ್ಯ 2, ಮುಸುಗುಪ್ಪಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಎಲ್ಲಿ ನೋಡೋದ್ರಲ್ಲಿ ನೀರು, ಹೊಲಗಳಲ್ಲೂ ನೀರು, ದೇವಸ್ಥಾನದಲ್ಲೂ ನೀರು, ಊರಿಗೂರೇ ನೀರಲ್ಲಿದೆ. ದ್ವೀಪದ ಥರ ಆಗೋಗ್ಬಿಟ್ಟಿದೆ. ಇಲ್ಲೂ ಕೂಡ ಅಷ್ಟೇನೆ, ಬೆಳೆದಂಥ ಬೆಳೆ, ಎದೆ ಎತ್ತರಕ್ಕೆ ಬಂದಂಥ ಬೆಳೆ, ಈ ಬೆಳೆ ಹಾಳಾದಂಥ ಸಂದರ್ಭದಲ್ಲಿ ರೈತ ಕುಗ್ಗು ಹೋಗಿಬಿಡ್ತಾನೆ. ಮಕ್ಕಳ ಥರ ಬೆಳೆಸಿರ್ತಾನೆ, ಮಕ್ಕಳ ಥರ. ಮುಸುಗುಪ್ಪಿ ಗ್ರಾಮಕ್ಕೆ ನೀರು ನುಗ್ಗಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಹೊಲ ಗದ್ದೆಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಎಲ್ಲ ಕಡೆಗೂ ಕೂಡ ನೀರು ನೀರು ನೀರು. 3ನೇ ದೃಶ್ಯ, ಸಾವಿರಾರು ಎಕರೆ ಜಮೀನು ಜಲಾವೃತಗೊಂಡಿದೆ. ಜಮೀನು ಜಲಾವೃತ ಆಯಿತು ಅಂತಂದರೆ ರೈತರ ಬದುಕು ಮೂರಾಬಟ್ಟೆ ಆಯಿತು ಅಂತ ಅರ್ಥ. ಸಾಲ ಸೋಲ ಮಾಡಿ ತಂದು ಹಾಕಿರ್ತಾರೆ. ಈ ರೀತಿ ಬೇಕು ಜೀವಜಲ ಬೆಳೆ ಬೆಳೆಯೋಕ್ಕೆ. ಆದರೆ ಜೀವಜಲ ಬೆಳೆಯ ಜೀವವನ್ನು ಕೂಡ ತೆಗೆದು ಬಿಡುತ್ತೆ ಜಾಸ್ತಿ ಆಗಿಬಿಟ್ರೆ. ಇದಾಗಿರೋದು ಅದೇ ಈಗ. ಜೊತೆಗೇನು ಅಂದರೆ, ಈ ಬರೀ ನೀರು ಬಂತು, ಏನೋ 1 ವರ್ಷ ನಷ್ಟ ಆಯಿತು, ಮುಗಿತು ಕತೆ, ಹಂಗಾಗಲ್ಲ. ನೀವು ಹೊಲ ಗಿಲ್ಲ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ. ಹೊಲದ ಬದಿ ಕೂಡ ಇರಲ್ಲ. ಮತ್ತೊಂದು ಸರಿ ಅಳತೆ ಮಾಡಿಸ್ಬೇಕು ರೈತರುಗಳು, ಅಂಥ ಸ್ಥಿತಿ ಇರುತ್ತೆ. ಜೊತೆಗೆ ನಿಮಗೆ ಗೊತ್ತಿದೆ, ಈ ಫಲವತ್ತಾದ ಮಣ್ಣಿರುತ್ತಲ್ಲ, ಅದು ಒಂದು 3-4 ಇಂಚು, ಒಂದು ಅರ್ಧ ಅಡಿ ಮಾತ್ರ ಇರುತ್ತೆ. ಅಲ್ಲಿಂದ ಬೆಳೀತಾ ಹೋಗುತ್ತೆ. ಅಡಿಗಟ್ಟಲೆ ಮಣ್ಣು ಕಿತ್ಕೊಂಡು ಹೋಗಿಬಿಡುತ್ತೆ. ಭೂ ಸವೆತ ಜಾಸ್ತಿ ಆಗಿಬಿಡುತ್ತೆ. ಮುಗಿತು ಕತೆ ರೈತರದ್ದು. 4ನೇ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಕಲ್ಲೋಳ ಬಳಿ ದತ್ತ ಮಂದಿರಕ್ಕೆ ಕೃಷ್ಣೆಯ ನೀರು ನುಗ್ಗಿದೆ. ಕೃಷ್ಣೆ ಧುಮ್ಮಿಕ್ಕಿ ಹರಿತಾ ಇದ್ದಾಳೆ. ಕಲ್ಲೋಳ ಬಳಿಯ ದತ್ತ ಮಂದಿರಕ್ಕೆ ನುಗ್ಗಿದಂಥ ನೀರು ನೋಡಿ. ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದತ್ತ ಮಂದಿರ ಸಂಪೂರ್ಣ ಜಲಾವೃತ. ನಿನ್ನೆ ತಾನೇ ಗುರುಪೌರ್ಣಿಮೆ ಆಗಿದೆ. ಇವತ್ತು ಗುರುವಿಗೆ ನೇರವಾಗಿ ಕೃಷ್ಣನೇ ಬಂದು ಗುರುವಿನ ಪಾದ ತೊಳಿತಾ ಇದ್ದಾಳೆ, ಅಂಥ ಸ್ಥಿತಿ. ಆದರೆ ನೀರು ಬೇರೆ ಬೇರೆ ಕಡೆ ನುಗ್ಗಿದೆಯಲ್ಲ, ಅಲ್ಲಿ ರೈತರು ನಿಜಕ್ಕೂ ಕಷ್ಟಪಡ್ತಾ ಇದ್ದಾರೆ. ಜನಸಾಮಾನ್ಯರು ನಿಜಕ್ಕೂ ತೊಂದರೆ ಎದುರಿಸ್ತಾ ಇದ್ದಾರೆ. ಕಲ್ಲೋಳ ಬಳಿಯ ದತ್ತ ಮಂದಿರ ತೋರಿಸ್ತಾ ಇದ್ದೀವಿ ನಾವು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮ.